ಇಂಡೋ ಪಾಕ್ ಮೆಗಾ ಫೈಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇದು ಇಡೀ ಚಾಂಪಿಯನ್ಸ್ ಟ್ರೋಫಿಯ ಅತಿ ದೊಡ್ಡ ಕಾದಾಟ. ಮಧ್ಯಾಹ್ನ 2:30ಕ್ಕೆ ಭಾರತ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್ ಶುರುವಾಗುತ್ತೆ. ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತೆ. ಬಹಳ ಕುತೂಹಲ ಕೆರಳಿಸ್ತಾ ಇರುವಂತ ಮ್ಯಾಚ್ ಇದು. ಕಾರಣ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆಗಿರೋದ್ರಿಂದ. ಮೊದಲ ಮ್ಯಾಚ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತಿರುವಂತ ಪಾಕಿಸ್ತಾನ ಟೀಮ್ ಇವತ್ತು ಸೋತ್ರೆ ನಾಕ್ಔಟ್ ಹಂತದಿಂದಾನೇ ಹೊರಬೀಳೋ ಸಾಧ್ಯತೆ ಇದೆ. ಇನ್ನು ಮೊದಲ ಮ್ಯಾಚ್ನಲ್ಲಿ ಬಾಂಗ್ಲಾದೇಶವನ್ನ ಮಣಿಸಿರುವಂತ ಟೀಮ್ ಇಂಡಿಯಾ ಹಾಗೂ ಪಾಕ್ ಆಟಗಾರರು ಇವತ್ತು ಹಣಾಹಣಿಯನ್ನ 2:30ಕ್ಕೆ ದುಬೈನ ಸ್ಟೇಡಿಯಂನಲ್ಲಿ ಶುರು ಮಾಡ್ತಾರೆ. 2017ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 2 ಬಾರಿ ಮುಖಾಮುಖಿಯಾಗಿದ್ರು. ಫೈನಲ್ಸ್ನಲ್ಲಿ 180 ರನ್ಗಳಿಂದ ಭಾರತವನ್ನ ಸೋಲಿಸಿತ್ತು ಪಾಕಿಸ್ತಾನ ಟೀಮ್. ಇವತ್ತು ಆ ಸೋಲಿನ ಸೇಡನ್ನ ತೀರಿಸಿಕೊಳ್ತಾರಾ ಟೀಮ್ ಇಂಡಿಯಾ ಆಟಗಾರರು ಅನ್ನುವಂತ ಪ್ರಶ್ನೆ ಇದೆ. ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ ನಡೀತಾ ಇರುವಂತ 5ನೇ ಮ್ಯಾಚ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಇವತ್ತು ಕಾದಾಡಲಿವೆ. ಹಾಗಾದ್ರೆ ಸೇಡನ್ನ ತೀರಿಸಿಕೊಳ್ಳುವತ್ತ ಯಾವ ರೀತಿಯಾಗಿ ಸಿದ್ಧತೆ ನಡೆದಿದೆ, ಹೇಗೆ ಆಟಗಾರರು ತಯಾರಿ ನಡೆಸಿಕೊಂಡಿದ್ದಾರೆ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಮ್ಯಾಚ್ ಶುರುವಾಗುತ್ತೆ. ಈ ಮ್ಯಾಚ್ ಶುರುವಾಗೋದಕ್ಕೆ ಪ್ರತಿ ಹೋಲ್ ಮ್ಯಾಚನ್ನು ನೋಡೋದಕ್ಕೆ ಅಂತೇಳಿ ಇವತ್ತು ಟೀಮ್ ಇಂಡಿಯಾ ಪ್ರೇಮಿಗಳೇನಿದ್ದಾರೆ, ಕ್ರಿಕೆಟ್ ಪ್ರೇಮಿಗಳೇನಿದ್ದಾರೆ, ಅವರು ಕಾಯ್ತಾ ಇದ್ದಾರೆ. ಸೇಡನ್ನು ತೀರಿಸಿಕೊಳ್ಳೇಬೇಕು ಅನ್ನುವಂಥ ಹಣಾಹಣಿಯಲ್ಲಿ ಈಗ ಇರುವಂಥದ್ದು ಟೀಮ್ ಇಂಡಿಯಾ ಪ್ಲೇಯರ್ಸ್. ಜೊತೆಗೆ ಪ್ಲೇಯರ್ಸ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇಡೀ ಇಂಡಿಯಾದ ಕ್ರಿಕೆಟ್ ಪ್ರೇಮಿಗಳು. 2:30ಕ್ಕೆ ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಗೇಮ್ ಶುರುವಾಗುತ್ತೆ. ಈ ಒಂದು ಮ್ಯಾಚ್ಗೋಸ್ಕರ ಇಡೀ ಇಂಡಿಯಾ ಕಾತುರದಿಂದ ಕಾಯ್ತಾ ಇದೆ. ಕಾರಣ ಪಾಕಿಸ್ತಾನದ ಆಟಗಾರರನ್ನ ಮಣಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಡೆಯುವಂಥ ಮ್ಯಾಚ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಪಿಚ್ ಇರ್ಬೋದು, ಅದೇ ರೀತಿಯಾಗಿ ಬ್ಯಾಟಿಂಗ್ ಮಾಡೋರು ಇರ್ಬೋದು, ಬೌಲರ್ಸ್ ಇರ್ಬೋದು, ಪ್ರತಿಯೊಬ್ಬರ ತಯಾರಿ ಕೂಡ ಭರ್ಜರಿಯಾಗಿ ನಡೀತಾ ಇದೆ.